ಇದು ಸಮ್ಮರ್ ವೆಕೇಷನ್ ಸೀರೀಸ್ನ 2ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಿರೋ ಆ್ಯಕ್ಟಿವಿಟಿಗೆ ಡೆಫಿನೆಟಾಗಿ ಒಂದು ಹೆಸರಿಲ್ಲ, ಬಟ್ ಆ ಸಿಂಪಲ್ ಆ್ಯಕ್ಟಿವಿಟಿಯಿಂದ ತುಂಬಾ ಯೂಸ್ ಇದೆ. ಅದೇನಂತ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ. ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋ ಆ್ಯಕ್ಟಿವಿಟಿ ಬಂದ್ಬಿಟ್ಟು ತುಂಬ ಸಿಂಪಲ್ ಆ್ಯಕ್ಟಿವಿಟಿ. ಇದನ್ನು ಮನೇಲಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಈ ಆ್ಯಕ್ಟಿವಿಟಿಯಿಂದ ಬೇಸಿಕಲಿ ಮೆಮರಿ ಇಂಪ್ರೂವ್ ಆಗೋದ್ರಿಂದ ನಾನು ಇದನ್ನು ಒಂದು ಮೆಮರಿ ಆ್ಯಕ್ಟಿವಿಟಿ ಅಂತಲೇ ಅಂತೀನಿ. ಈ ಆ್ಯಕ್ಟಿವಿಟಿನ ಮಾಡೋದಕ್ಕೆ ನೀವು ನ್ಯೂಸ್ ನೋಡಬೇಕು. ಹೌದು, ನ್ಯೂಸ್ ಅಂದರೆ ಕಂಪ್ಲೀಟ್ ಹಾಫ್ ಆನ್ ಅವರ್ ನ್ಯೂಸ್ ನೋಡಬೇಕಾಗಿಲ್ಲ. ಯಾವುದೇ ನ್ಯೂಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಹೆಡ್ಲೈನ್ಸ್ ಹೇಳ್ತಾರೆ ಗೊತ್ತಾ, ಮೇ ಬಿ 5 ಪಾಯಿಂಟ್ಸು 6 ಪಾಯಿಂಟ್ಸು ಹೆಡ್ಲೈನ್ಸ್ ಹೇಳ್ತಾರಲ್ಲ, ಅದೆಷ್ಟು ಈ ಆ್ಯಕ್ಟಿವಿಟಿಗೆ ಬೇಕಾಗುತ್ತೆ. ಯಾವುದೇ ನ್ಯೂಸ್ ಸ್ಟಾರ್ಟ್ ಆದಾಗ ರಿಪೋರ್ಟರು ಸ್ಟಾರ್ಟಿಂಗಲ್ಲಿ ಹೆಡ್ಲೈನ್ಸ್ ಹೇಳ್ತಾರೆ, ಮುಖ್ಯಾಂಶಗಳು ಅಂತ. ಅದು 4 ರಿಂದ 5 ಪಾಯಿಂಟು ಅದು ಅಥವಾ ಜಾಸ್ತಿನೇ ಆಗಿರುತ್ತೆ. ಈ ಆ್ಯಕ್ಟಿವಿಟಿನ ನೀವು ಮಾಡಬೇಕಾದ್ರೆ ಕರೆಕ್ಟ್ ನ್ಯೂಸ್ ಹೆಡ್ಲೈನ್ಸ್ ಹೇಳೋ ಟೈಮಲ್ಲಿ ನೀವು ಟಿವಿ ಮುಂದೆ ಇರಬೇಕು. ರಿಪೋರ್ಟರು ಹೆಡ್ಲೈನ್ಸ್ನ ಹೇಳೋದನ್ನ ಮುಗಿಸ್ತಾರೆ, ಮುಖ್ಯಾಂಶಗಳನ್ನ ಹೇಳೋದನ್ನ ಮುಗಿಸ್ತಾರೆ. ಅವ್ರು ಹೇಳೋದನ್ನ ನೀವು ಗಮನ ಕೊಟ್ಟು ಕೇಳಬೇಕು. ಅದು ಸ್ಪೋರ್ಟ್ಸಿಂದೇ ಆಗಿರಲಿ, ಪೊಲಿಟಿಕ್ಸಿಂದೇ ಆಗಿರಲಿ, ಅಥವಾ ಯಾವುದೇ ನ್ಯೂಸ್ ಆಗಿರಲಿ, ಅವ್ರು ಹೇಳುವಂಥ 4 ರಿಂದ 5 ಪಾಯಿಂಟ್ನ ನೀವು ಗಮನ ಕೊಟ್ಟು ಕೇಳಬೇಕು. ಆ ಹೆಡ್ಲೈನ್ಸ್ ಹೇಳೋದು ಏನು ಮುಗಿಯುತ್ತಲ್ಲ, ಅದು ಮುಗಿದ ತಕ್ಷಣ ನೀವು ಟಿ ವಿ ಹಾಲಿಂದ ಸಪ್ರೇಟಾಗಿ ಬಂದುಬಿಡಿ. ಸಪ್ರೇಟಾಗಿ ಬಂದು ನೀವು ಏನು ಪಾಯಿಂಟ್ಸ್ ಕೇಳಿದ್ರಲ್ಲ ಅದನ್ನು ರಿವೈಸ್ ಮಾಡಿಕೊಂಡು, ಅಂದರೆ ನೆನಪು ಮಾಡಿಕೊಂಡು ಅದನ್ನು ಒಂದು ಕಡೆ ಬರೆಯೋದಕ್ಕೆ ಟ್ರೈ ಮಾಡಿ. ಈ ಥರ ಹೆಡ್ಲೈನ್ಸ್ನ ಒಂದ್ಸಲ ಕೇಳಿ ಅದನ್ನ ನೆನಪು ಮಾಡಿಕೊಂಡು ನೀವು ಒಂದು ಕಡೆ ಬರೆಯೋದ್ರಿಂದ, ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಲಿಸನಿಂಗ್ ಅಬಿಲಿಟಿ ಜೊತೆಗೆ ನಿಮ್ಮ ಮೆಮರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ನೀವು ಸ್ಟಾರ್ಟಿಂಗ್ ಈ ಆಕ್ಟಿವಿಟಿನ ಮಾಡಬೇಕಾದ್ರೆ ನಿಮಗೆ ಹೇಳಿದ ಪಾಯಿಂಟ್ಸ್ ಎಲ್ಲ ಸಡನ್ ಆಗಿ ಆರ್ಡರ್ ವೈಸ್ ನೆನಪಾಗೋದಿಲ್ಲ. ಸ್ಟಾರ್ಟಿಂಗ್ಗೆ ನಮಗೆ ಸ್ಪೋರ್ಟ್ಸ್ ಇಷ್ಟ ಅಂತ ಸ್ಪೋರ್ಟ್ಸ್ ಬಗ್ಗೆ ನೆನಪಾಗ್ಬೋದು, ಇಲ್ಲ ಸೆಲೆಬ್ರಿಟಿ ಬಗ್ಗೆ ಹೇಳಿದ್ದು ಬೇಗ ನೆನಪಾಗುತ್ತೆ. ಸ್ಟಾರ್ಟಿಂಗಲ್ಲಿ ಆರ್ಡರ್ ವೈಸೇ ನೀವು ಆ ಪಾಯಿಂಟ್ಸ್ಗಳನ್ನ ಬರೀಬೇಕು ಅಂತ ಏನಿಲ್ಲ. ನಿಮ್ಗೆ ಯಾವ್ದು ಫಸ್ಟ್ ನೆನಪಾಗುತ್ತೋ ಅದನ್ನು ಬರೀರಿ. ನೀವು ಹೋಗ್ತಾ ಹೋಗ್ತಾ ಇಂಟರ್ಮೀಡಿಯೇಟ್ ಲೆವೆಲ್ ಏನಂದರೆ ಅವ್ರು ಯಾವ್ದು ಫಸ್ಟ್ ಹೇಳಿರ್ತಾರೋ ಯಾವ್ದು ಸೆಕೆಂಡ್ ಹೇಳಿರ್ತಾರೋ ಅದ್ರ ಆರ್ಡರ್ ವೈಸೇ ಬರೆಯೋಕ್ಕೆ ಟ್ರೈ ಮಾಡಿ. ಈ ಆಕ್ಟಿವಿಟಿನ ಬೇರೆ ರೀತಿ ಮಾಡೋದು ಹೇಗೆ ಅಂದರೆ, ನ್ಯೂಸ್ ಪೇಪರ್ ನೋಡಿರ್ತೀರ. ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ಸ್ ಕೊಟ್ಟಿರ್ತಾರೆ ಬೋಲ್ಡ್ ಲೆಟರ್ಸಲ್ಲಿ ದೊಡ್ಡದಾಗಿ. ಅದು ಪ್ರತಿ ಒಂದು ಪೇಜಲ್ಲೂ ನೀವು 2 ರಿಂದ 3 ಹೆಡ್ಲೈನ್ಸ್ನ ನೋಡ್ಬೋದು. ಅದನ್ನು ಒಂದ್ಸಲ ಓದ್ಬಿಟ್ಟು ಅದನ್ನು ರೀಕಾಲ್ ಮಾಡಿ ನೋಡ್ದಿದ್ದಾಗೆ ಬರಿಬೋದು. ಈ ಟಿ ವಿ ನೋಡಿ ಮಾಡೋಕ್ಕಾಗೋದಿಲ್ಲ, ನ್ಯೂಸ್ ನೋಡಿ ನಾವು ಮಾಡೋಕ್ಕಾಗೋದಿಲ್ಲ ಅನ್ನೋರು ಈ ಥರ ಟ್ರೈ ಮಾಡ್ಬೋದು. ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಪ್ರೈಮರಿ ಓದ್ತಾ ಇರೋ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ಅವ್ರಿಗೆ ಈ ನ್ಯೂಸ್ ಮೇಲೆಲ್ಲ ಇಂಟ್ರೆಸ್ಟ್ ಇರಲ್ಲ. ಅವ್ರ ಜೊತೆಗೆ ನಾವು ಈ ಆ್ಯಕ್ಟಿವಿಟಿನ ಹೇಗೆ ಮಾಡೋದು ಅಂದರೆ, ಅವ್ರಿಗೆ ಇಷ್ಟ ಆಗುವಂಥ ಯಾವುದಾದ್ರೂ ಕಾರ್ಟೂನ್ ಕ್ಯಾರೆಕ್ಟರ್ಸ್ ಆಗಲಿ ಅಥವಾ ಫಿಲಮ್ ಕ್ಯಾರೆಕ್ಟರ್ಸ್ ಆಗಲಿ, ಆ ಕ್ಯಾರೆಕ್ಟರ್ನ ಹೆಸರಿಟ್ಕೊಂಡು ಈ ಆ್ಯಕ್ಟಿವಿಟಿನ ನೀವು ಮಾಡ್ಬೋದು. ಅದು ಯಾವ ಥರ ಅಂತ ಅಂದರೆ, ಈಗ ಆ ಕ್ಯಾರೆಕ್ಟರು ಏನೋ ಒಂದು 4-5 ಆ್ಯಕ್ಟಿವಿಟಿ ಮಾಡೋದನ್ನ ನೀವು ಆರ್ಡರ್ ವೈಸ್ ಹೇಳಿ. ಆ ಆರ್ಡರ್ ವೈಸ್ ಹೇಳಿ ಅವನು ಹೀರೋ ಕ್ಯಾರೆಕ್ಟ್ರು ಅಥವಾ ನೀವೇನು ಹೇಳಿದ್ರಲ್ಲ ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟ್ರು ಆ 5 ಆ್ಯಕ್ಟಿವಿಟಿ ಏನೇನು ಮಾಡ್ದ ಆರ್ಡರ್ ವೈಸ್ ಹೇಳು ಅಥವಾ ಆರ್ಡರ್ ವೈಸ್ ಬರಿ ಅಂತ ಅವ್ರಿಗೆ ಚಾಲೆಂಜ್ ಮಾಡಿ. ಈ ಥರ ಮಕ್ಕಳು ಇಷ್ಟಪಡೋ ಫೇವ್ರೆಟ್ ಕ್ಯಾರೆಕ್ಟರ್ಸ್ನ ಯೂಸ್ ಮಾಡಿಕೊಂಡು ಈ ಆ್ಯಕ್ಟಿವಿಟಿ ಮಾಡಿದ್ರೆ ಮಕ್ಕಳಿಗೂ ಇಂಟ್ರೆಸ್ಟ್ ಬರುತ್ತೆ ಮತ್ತು ಅವರ ಮೆಮರಿ ಅಬಿಲಿಟಿನ ಕೂಡ ನೀವು ಇಂಪ್ರೂವ್ ಮಾಡಿದಾಗುತ್ತೆ. ಒಂದೇ ಏಜ್ ಗ್ರೂಪ್ನ ಪ್ರೈಮರಿ ಸ್ಟೂಡೆಂಟ್ಸ್ ನಿಮ್ಮ ಮನೇಲಿದ್ದರೆ ಅವರು ಮೊಬೈಲಲ್ಲಿ ಜಾಸ್ತಿ ಗೇಮ್ ಆಡ್ತಿರ್ತಾರೆ. ಆ ಮೊಬೈಲ್ ಗೇಮ್ಸ್ಗಿಂತ ಈ ಥರ ಮೆಮರಿ ಗೇಮ್ಸ್ನ ನೀವು ಆಡಿಸಿ. ಯಾರು ಜಾಸ್ತಿ ನೆನ್ಪಿಟ್ಕೊಂಡು ಯಾರು ಕರೆಕ್ಟಾಗಿ ಹೇಳ್ತಾರೋ ಅವ್ರಿಗೆ ಇಷ್ಟು ಪಾಯಿಂಟ್ಸು ಅಂತ ಹೇಳಿ ನೀವು ಅವ್ರಿಗೆ ಚಾಲೆಂಜ್ ಮಾಡಿ ಸ್ಟೇಜ್ ವೈಸು ಲೆವೆಲ್ ವೈಸು ಗೇಮ್ ಆಡಿಸಿದ್ರೆ ಅವ್ರಿಗೆ ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಮತ್ತು ಅವ್ರ ಸ್ವಲ್ಪ ಮೆಮರಿ ಪವರ್ ಕೂಡ ಇಂಪ್ರೂವ್ ಆಗುತ್ತೆ. ಈ ವಿಡಿಯೋದಲ್ಲಿ ಶೇರ್ ಮಾಡಿರೋ ಆ್ಯಕ್ಟಿವಿಟಿನ ಎಲ್ಲರೂ ಒಂದ್ಸಲ ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ ಅವ್ರಿಗೆ ಶೇರ್ ಮಾಡಿ. ಈ ಸಮ್ಮರ್ ವೆಕೇಷನ್ ಸೀರೀಸ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.